ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಹೊರವಲಯದಲ್ಲಿರುವಂತಹ ಜಿಕೆ ಭವನದಲ್ಲಿ 4ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಡೆದಿದೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೈಂಕರ್ಯಗಳನ್ನು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರೆಲ್ಲರೂ ಕೂಡ ಸೇರಿ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಆಚರಣೆಯನ್ನು ಮಾಡಿದ್ದಾರೆ. ಅನೇಕ ಜನಸಾಗರ ಕೂಡ ಅಲ್ಲಿ ಸೇರಿತ್ತು. ಇನ್ನು ಈ ವೇಳೆ ವೇದಿಕೆ ಮೇಲೆ ಕೆಲವೊಂದು ಕಾರ್ಯಕ್ರಮಗಳು ಕೂಡ ಮಾಡಿದ್ರು ಮತ್ತು ಅದರ ಜೊತೆಗೆ ಹವನದ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನೆರವೇರಿಸಲಾಗಿತ್ತು. ಶ್ರೀ ಕ್ಷೇತ್ರ ಆಗಿರುವಂತಹ ಕಾರದ ಶ್ರೀ ಯೋಗಿ ತಾತಯ್ಯನವರ ಒಂದು ವಿಗ್ರಹಕ್ಕೆ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಜೆಡಿಎಸ್ ಪಕ್ಷದ ಮುಖಂಡ ಮತ್ತು ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರು ಕೂಡ ಆಗಿರುವಂತಹ ಕ್ಷೇತ್ರದ ಮಾಜಿ ಶಾಸಕರು ಆದಂತಹ JK ಕೃಷ್ಣಾರೆಡ್ಡಿ ಏನಂದರೆ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. JK ಭವನ ನಿರ್ಮಾಣವನ್ನು ಮಾಡಿ 4 ವರ್ಷಗಳು ಆಗಿದ್ದು ಪ್ರತಿ ವರ್ಷವೂ ಕೂಡ ವಾರ್ಷಿಕೋತ್ಸವ ಹಮ್ಮಿಕೊಳ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಉತ್ತಮ ಮಳೆ ಬೆಳೆ ಆಗ್ತಾ ಇದೆ. ಜನ ಏನಿದ್ದಾರೆ ಹಾಗೂ ಸಾರ್ವಜನಿಕರೆಲ್ಲರೂ ಕೂಡ ತುಂಬ ಖುಷಿಯಾಗಿದ್ದಾರೆ. ಅವರ ಜೀವನವನ್ನು ನೆಮ್ಮದಿಯಿಂದ ನಡೆಸೋಕೆ ಇದು ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲ, ಶಿವಯೋಗಿ ನಾರಾಯಣ ತಾತಯ್ಯನವರು ಏನಿದ್ದಾರೆ ಅವರು ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಅವರ ಆಶೀರ್ವಾದ ಕೂಡ ನಮಗೆ ಇದೆ. ಸಾಕಷ್ಟು ಮುಂದಿನ ದಿನಗಳಲ್ಲಿ ಈ ಭವನದಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನೆರವೇರುತ್ತೆ ಅಂತ ಹೇಳಿದರು. ನಾರಾಯಣ ಸ್ವಾಮಿ ಸಂಪೂರ್ಣ ಅನುಗ್ರಹ ಫಲ ಸಿದ್ಧ್ಯರ್ಥಂ ಆಚಂದ್ರ ತಾರಾರ್ಕಂ ವಂಶ ಅಭಿವೃದ್ಧ್ಯರ್ಥಂ ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತ್ಯರ್ಥಂ ಪ್ರಾಪ್ಯಾಮಿ ತಸ್ಯ ಸಹ ಕುಟುಂಬಾನಾಂ ಬಂಧು ಭ್ರಾತೃ ಮಿತ್ರ ಪುತ್ರ ಪೌತ್ರ ವರ್ಗಾದೀನ ಆಯುರಾರೋಗ್ಯೈಶ್ವರ್ಯ ಬುದ್ಧಿರ್ಥಂ ವಿನಾಶಕ್ತಿ ಸದ್ಗುರು ಯೋಗಿ ನಾರಾಯಣ ಸ್ವಾಮಿ ದೇವದಾಸನಿಧೋ ಪರಮಜ್ಞಾನ ಸ್ನಾನ ಷೋಡಶೋಪಚಾರ ಪೂಜಾ ಸಂಸೇವ್ಯಾಯ ನಮಃ ಓಂ ಮುಕ್ತಿಕಾಂತಕಾಯ ನಮಃ ಓಂ ನಿವರಕೂಟಾಯ ನಮಃ ಓಂ ವಿಗ್ರಹಕ್ಕೆ ಸೇರ್ಪಡೆ ಆಗುವಂಥದ್ದು ಬಹುತೇಕ ಖಚಿತವಾಗಿದೆ. ದಿನಾಂಕ ನಿಗದಿಯಾಗಿಲ್ಲ. ಹಾಗಾಗಿ ಇವತ್ತು ಈ ಪೂಜಾ ಸಮಾರಂಭದಲ್ಲಿ ವಿಜಯವರು ಭಾಗವಹಿಸಿ ದೇವರ ಕೃಪೆ ದೇವರ ಆಶೀರ್ವಾದ ಸಿಕ್ಕಂತೇಳಿ ಆಹ್ವಾನವನ್ನು ಕೊಟ್ಟಿದ್ದು ಬಂದಿದ್ದಾರೆ. ತಾತಯ್ಯನವರ ಆಶೀರ್ವಾದ ಸಿಕ್ಕಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆಲೂರಿನಲ್ಲಿ JDS ಪಕ್ಷದ ನಮ್ಮ ಕೃಷ್ಣಾರೆಡ್ಡಿಯವರು ನಮ್ಮ ಗುರುಗಳು. ಅವರ ಒಂದು ಚಿಂತಾಮಣಿ ತಾಲೂಕಲ್ಲಿ ಅವರ ಒಂದು ಆಫೀಸು ಮೊದಲಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.